ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸ್ಗೆ ನಿಮಗೆ ಬಂದ್ಬಿಟ್ಟು ವಾಯುಪಡೆಯಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೊಂದು ಸುವರ್ಣ ಅವಕಾಶವನ್ನ ತಂದಿದ್ದೀನಿ. ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತೇಳಿ ಕೇಸಂದ ಇಂಡಿಯನ್ ಏರ್ ಫೋರ್ಸ್ ದಲ್ಲಿ ಮತ್ತೆ ನೋಟಿಫಿಕೇಶನ್ ಅನ್ನ ಕಾಲ್ ಫಾರ್ ಮಾಡಿದರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಅತಿ ಕಡಿಮೆ ಸಮಯವನ್ನು ಕೊಟ್ಟಿದ್ದಾರೆ. ಮಾರ್ಚ್ 3ನೇ ತಾರೀಕಿನಿಂದ ಹಿಡಿದು ಮಾರ್ಚ್ 10ನೇ ತಾರೀಕಿನೊಳಗಡೆ ಮಾತ್ರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇವತ್ತು ಬಂದ್ಬಿಟ್ಟು ಡೇಟು 6ನೇ ತಾರೀಕು. ಇನ್ನು ಕೇವಲ ನಿಮಗೆ 4 ದಿನಗಳ ಮಾತ್ರ ಕಾಲಾವಕಾಶ. ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಅರ್ಜಿ ಸಲ್ಲಿಸಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನು, ಕ್ವಾಲಿಫಿಕೇಶನ್ ಏನು, ಹೈಟ್ ಏನು, ಫಿಸಿಕಲ್ ಟೆಸ್ಟ್ ಏನಿರ್ತದ ಅದೆಲ್ಲನೂ ಕೂಡ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗ್ತದ. ಈ ಹುದ್ದೆಗೆ ನೋಡ್ಕೊಡ್ರಿ ಎಷ್ಟು ಅತಿ ಕಡಿಮೆ ಹೈಟ್ ಇದ್ರೂ ಕೂಡ ಸಾಕಾಗತ್ತ. ನೋಡ್ಕೊಡ್ರಿ ಎಷ್ಟು ಹೈಟ್ ಬೇಕಾಗುತ್ತಂದ್ರೆ 152 ಸೆಂಟಿಮೀಟರ್ ಇರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡ್ಕೊಡ್ರಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ ಎಷ್ಟೇ ಹೈಟ್ ಅದಾರ ಅಂದ್ರೂ ಕೂಡ 152 ಸೆಂಟಿಮೀಟರ್ ಹೈಟ್ ಇದ್ದೇ ಇರ್ತೀರಾ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಇರ್ತೀರಾ. ಇಂಥ ಅವಕಾಶಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ದೇನಾದ್ರೂ ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ಅಪ್ಲಿಕೇಶನ್ ಕುತ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ಇಲ್ಲೊಂದು ಬೆಸ್ಟ್ ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೂಡ ಏಜ್ ರಿಲ್ಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮಿಯಲ್ಲಿ ಯಾವ ತರ ಏಜ್ ರಿಲ್ಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ನಿಮ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ವಯೋಮಿತಿ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ 1 ಜನವರಿ 2005 ಹಿಡಿದು ಎಷ್ಟು 1 ಜನವರಿ 2005 ಹಿಡಿದು 1 ಜುಲೈ 2009 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಹೈಟ್ ಆಯ್ತು. ಅದ್ರ ಜೊತೆಗೆ ಸರ್ ರನ್ನಿಂಗ್ ಎಷ್ಟು ಇರ್ತದ, ರನ್ನಿಂಗ್ ನೋಡ್ಕೊಳ್ರಿ ಎಷ್ಟಿರ್ತಪ್ಪ ಅಂದ್ರೆ ವಯೋಮಿತಿ ಅಂಕಿ ನಿಮ್ಗೆ 17 ಅಂತ ಹಿಡಿದು 22 ವಯಸ್ಸು ಮಟ್ಟ ಕೊಟ್ಟಿದ್ದಾರೆ. ರನ್ನಿಂಗ್ 16 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ. 400 ಟ್ರ್ಯಾಕ್ ಅನ್ನ 4 ರೌಂಡ್ ಅನ್ನು ಓಡಬೇಕಾಗತ್ತ. ಟೈಮಿಂಗ್ ಎಷ್ಟು ಪುರುಷರಿಗೆಪ್ಪ ಅಂದ್ರೆ 7 ನಿಮಿಷದವರೆಗಡೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಷ್ಟು 7 ಮಿನಿಟ್ಸ್ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. 7 ನಿಮಿಷ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಮಹಿಳೆಯರಿಗೆ ಕೂಡ 16 ಮೀಟರ್ ರನ್ನಿಂಗ್ ಇರುತ್ತೆ. ಅವ್ರಿಗೆ 8 ನಿಮಿಷದೊಳಗಡೆ ರನ್ನಿಂಗ್ ಅನ್ನ ಪಾಸ್ ಮಾಡ್ಕೊಳ್ಳಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಸಿಟಪ್ಸ್ ಅವೆಲ್ಲನೂ ಕೂಡ ಇರ್ತಾವೆ. ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಮೇನ್ ಫಿಸಿಕಲ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಕೊಳ್ರಿ. ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡ್ರೆ ಫಿಸಿಕಲಿ ಆರಾಮ್ಸಾಗಿ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ತೀವಿ. ಓಕೆ, ಆ ಕಾರಣಕ್ಕೋಸ್ಕರ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಸರ್, ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಆಲ್ ಓವರ್ ಇಂಡಿಯಾ ಇರ್ತೈತಿ. ಎಕ್ಸಾಮ್ ಏನಿಲ್ಲ ಅಂತಂದ್ರೆ 3,500 ಮಟ್ಟ ವೇಕೆನ್ಸಿಗಳಿದಾವೆ. ಇದು ಟೋಟಲಿ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ. ಇದರಲ್ಲಿ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತ ಹೇಳ್ಕೇಶಂದ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತ ಹೇಳ್ಕೇಶಂದ ಎಕ್ಸ್ ಗ್ರೂಪ್ ಅನ್ನ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂದ್ರೆ PUC ಅಂದ್ರೆ 12ನೇ ತರಗತಿ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, 12ನೇ ತರಗತಿ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು 50% ಅಗ್ರಿಗೇಟ್ ಆಗಿರಬೇಕು. ಅಂತ ವಿದ್ಯಾರ್ಥಿಗಳು ಎಕ್ಸ್ ಗ್ರೂಪ್ಗೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು. ಸರ್ ನಾವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ನಿಮ್ದು ಕೂಡ 50% ಅಗ್ರಿಗೇಟ್ ಆಗಿರಬೇಕು. ಆದ್ರೆ ನೀವು PUC ಓದಿರ್ತಕ್ಕಂಥದ್ದು ಏನಾದರೂ ಸಬ್ಜೆಕ್ಟ್ ಹಿಂದಿ ತಗೊಂಡಿದ್ರಪ್ಪ ಅಂದ್ರೆ ಮಾತ್ರ ಬರೋದಿಲ್ಲ. ಇಂಗ್ಲಿಷ್ ಕಡ್ಡಾಯವಾಗಿ ನೀವು ತಗೊಂಡಿರ್ಬೇಕು. PUC ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇರಲೇಬೇಕಾಗುತ್ತೆ. ಟೋಟಲ್ ಅಗ್ರಿಗೇಡು 50 ಆಗಿರಬೇಕು. ಎಷ್ಟು ಟೋಟಲ್ ಅಗ್ರಿಗೇಡು 50 ಆಗಿರಬೇಕಾಗತ್ತೆ. PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಸುಮ್ಮನೆ ಹೈಟ್ ಇರ್ಲಾರಂಥದ್ದು ಹೈಟ್ ಇರ್ತಾವೆ ಅಂಥವಕ್ಕೆಲ್ಲ ಹೋಗಿ ಕಾಂಪಿಟೇಷನ್ ಅನ್ನ ಮಾಡೋ ಬದಲಿ ಇಂಥವಕ್ಕೆ ಎಫರ್ಟ್ ಹಾಕ್ರಿ. ಯಾಕೆ ಆಗೋದಿಲ್ಲ, ಸಾಕಷ್ಟು ವಿದ್ಯಾರ್ಥಿಗಳಾಗಿದ್ದಾರೆ ಏರ್ ಫೋರ್ಸು. ಸುಮ್ಮನೆ ಎಕ್ಸಾಮ್ ಟಫ್ ಇರುತ್ತೆ, ಅದು ಟಫ್ ಇರುತ್ತೆ ಅಂತ ಹೇಳಿಕೆಸಿಂದ ಬಿಟ್ಟರೆ ಏನೂ ಆಗೋದಿಲ್ಲ. ಎಲ್ಲ ಟಫೇ ಇರ್ತಾವೆ ಈಗಿನ ಕಾಲದಲ್ಲಿ. ಫೇಸ್ ಮಾಡಬೇಕು. ಅದರ ಸಿಲೆಬಸ್ ಏನಿದೆಯನ್ನ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಫೇಸ್ ಮಾಡಿದ್ರಪ್ಪ ಅಂದ್ರೆ ನೀವು ಕೂಡ ವಾಯುಪಡೆಯಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ XY ಗ್ರೂಪ್ಗೆ ಸೆಲೆಕ್ಷನ್ ಆಗ್ತೀರಾ. ಇದು ಬಂದ್ಬಿಟ್ಟು ಅಗ್ನಿಪಥ್ ಸ್ಕೀಮ್ ಇರ್ತೈತಿ. 4 ವರ್ಷದ ಹುದ್ದೆ. ಮುಂದೆ ಇದರಲ್ಲಿ ಕೂಡ ಪರ್ಮನೆಂಟ್ ಅನ್ನ ಮಾಡ್ಕೊಳ್ತಾರೆ. ಓಕೆ ತಾನೆ, ಅಪ್ಲಿಕೇಶನ್ ಅನ್ನು ಹಾಕೊಳ್ತೀರಾ ಎಲ್ಲರೂ ಕೂಡ. ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕೋತೀರಾ, ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ತೀನಿ ಅಂತ ಅಂತಿದಿರಲ್ಲ
ಸೊ ಅಂಥ ವಿದ್ಯಾರ್ಥಿಗಳು ನನ್ನೊಂದು ರಿಕ್ವೆಸ್ಟ್, ಸೊ ನೀವು ಲೈಕ್ ಮಾಡ್ತಿರೋ ಪರವಾಗಿಲ್ಲ, ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನನಗಲ್ಲ, ನಿಮ್ಮ ಸ್ನೇಹಿತರು ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಬಂದು ವಿಸಿಟ್ ಕೊಟ್ಟರೆ ಕಮೆಂಟ್ ಸೆಕ್ಷನನ್ನು ನೋಡ್ತಾರೆ. ಸೊ ಎಷ್ಟು ವಿದ್ಯಾರ್ಥಿಗಳು ಏರ್ಫೋರ್ಸ್ಗೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏರ್ಫೋರ್ಸ್ ಅಂತ ಕಮೆಂಟನ್ನು ಹಾಕಿ ಏರ್ಫೋರ್ಸ್ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನು ಹಾಕ್ರಿ. ಸೊ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಏರ್ಫೋರ್ಸ್ ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಿಂತ ನಮಗೂ ಕೂಡ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಹಾಕೊಳ್ರಿ, ಲಾಸ್ಟ್ ಡೇಟ್ ಗೊತ್ತಾಯಿದೆ ಅನ್ಕೊಳ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ್ರಿ. ಹೋಗಿ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ವಿಸಿಟ್ ಕೊಟ್ಟು ಆನ್ಲೈನ್ ಸೆಂಟರ್ಗೆ ಮೊದಲು ವಿಸಿಟ್ ಕೊಡ್ರಿ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವ ಅಂತ ಕೇಳ್ಕೊಂಡ ತಕ್ಷಣ ಇವತ್ತಿನ ದಿನ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಸುಮ್ಮನೆ ಹೋಳಿನೇ ಹಬ್ಬ ಆಡೋದತ್ತೀವಿ, ಸೊ ಅದರಲ್ಲೇ ಟೈಮ್ ವೇಸ್ಟನ್ನು ಮಾಡ್ಕೋತೋದ್ರೆ ನಿಮ್ಮ ಜೀವನನೇ ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹೋಗಿ ವಿಸಿಟ್ ಕೊಟ್ಟು ಇವತ್ತಲ್ಲ ಅಲ್ಲಾದರೂ ನಾಳೆಗಾದ್ರೂ ಹೋಗಿ ಸರ್ವರ್ ಬಿಜಿ ಇರ್ತದ, ಬಿಜಿ ಇದ್ರೂ ಪರವಾಗಿಲ್ಲ. ಸೊ ನೈಟ್ 12 ಗಂಟೆ ಆದರೂ ಕೂಡ ಅವ್ರಿಗೆ ಒಂದು 100 ರೂಪಾಯಿ ಜಾಸ್ತಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. DD ಆನ್ಲೈನ್ ಪೇಮೆಂಟು 550 ರೂಪಾಯಿ ಇರುತ್ತೆ. ಸೊ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಲಾಸ್ಟ್ ಡೇಟು 10ನೇ ತಾರೀಕು, ಮಾರ್ಚ್ ಇದೇ ತಿಂಗಳ 10ನೇ ತಾರೀಕಿಗೆ ಲಾಸ್ಟ್ ಕೊನೆಯ ದಿನಾಂಕ ಇರ್ತದೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ, ಯಾರಾದರೂ ನಿಮ್ಮ ಬ್ರದರ್ ಆಗಿರಲಿ, ಸಿಸ್ಟರ್ ಆಗಿರಲಿ, ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತಪ್ಪದೇ ಅವ್ರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ. ಈ ಥರದ ಇನ್ಫಾರ್ಮೇಷನ್ನು, ಜಾಬ್ ಅಪ್ಡೇಟ್ಗಳು, ಜಾಬ್ ಇವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಆಯಿತು, ಇದ್ರ ಫಿಸಿಕಲ್ ಡೇಟ್ ಆಯಿತು, ಇದ್ರ ಮೆಡಿಕಲ್ ಟೆಸ್ಟ್ ಆಯಿತು, ಏನಾದರೂ ಬೇಕಾಗಿತ್ತು ಅಂದರೆ ಇನ್ಫಾರ್ಮೇಷನ್ಗಳು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರಿಪ್ಪ ಅಂದರೆ ಸೊ ಮಿಸ್ ಮಾಡದೇ ನಮ್ಮ HJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಕರ್ನಾಟಕದಲ್ಲೇ ಫಸ್ಟ್ ಆಫ್ ಆಲ್ ಅಪ್ಡೇಟ್ ಸಿಗ್ತಿರ್ತಕ್ಕಂಥ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಮ್ಮ HJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ. ಸೊ ಆ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನ ಮಿಸ್ ಮಾಡದೇ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.